ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾಪ್ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಎಲ್ಲಾರು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟ ಪಿ ಅಂದ್ರೆ ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟ ಏನಪ್ಪಾ ಅಂತಂದ್ರೆ EPF ಅಂದ್ರೆ ಎಂಪ್ಲಾಯ್ ಪ್ರೊವೈಡ್ ಫಂಡ್ ಅಂದ್ರೆ PF ಅಂತಾರಲ್ಲ, ಡೈರೆಕ್ಟ್ ಅಂದ್ರೆ ಶಾರ್ಟ್ ಕಟ್ ಒಳಗ PF ಅಂತಾರ ಮಂದಿ. ಆ PF ಅಕೌಂಟ್ನ ಹೆಂಗ್ ಲಾಗಿನ್ ಮಾಡೋದನ್ನ ಇವತ್ತ ಈ ವಿಡಿಯೋ ಒಳಗ ನೋಡೋಣ ಬರ್ರಿ. ನೋಡ್ರಿ, ಗ್ರೀನ್ ಸ್ಕ್ರೀನ್ ಎಡಿಟಿಂಗ್ ಮಾಡ್ಬೇಕಂತಂದ್ರೆ ಇಷ್ಟೆಲ್ಲ ಕಷ್ಟ ಐತಿ. ಒಂದು ಸ್ವಲ್ಪ ನೋಡುವ, ಎಲ್ಲ ಕರೆಕ್ಟ್ ಆಗಿರ್ಬೇಕು, ಕರೆಕ್ಟ್ ಕ್ಯಾಮ್ರಾ ನೋಡಿ ವಿಡಿಯೋ ಮಾಡ್ಬೇಕು. ಹಂಗೆ ಇನ್ನು ಭಾಳ ರೂಲ್ಸ್ ಅದಾವ. ಇರಲಿ, ಇವತ್ತಿನ EPF ಬಗ್ಗೆ ನಾನು ಮಾಹಿತಿ ಕೊಡಕ್ಕೆ ಬಂದಿನಲ್ಲ. ಇನ್ನು ಜಾಸ್ತಿ ನಾನು ಮೋಟಿವೇಶನ್ ಮಾಡಕ್ಕೆ ಹೋದೆ ಅಂತಂದ್ರೆ ಬರೀ ಮಾತಾಡ್ಕವಲ್ಲು ಅಣ್ಣ ಅಂತ ಈಗ ಕಾಮೆಂಟ್ ಭಾಳ ಮಂದಿ ಬಂದಿದ್ದು. ಹಿಂದಿನ ವಿಡಿಯೋ ಹಂಗೆ ಜಾಬ್ ಅಪ್ಡೇಟ್ ತೊಗೊಂಬರ್ತಿದ್ದೀನಿ. ಮತ್ತು 100 ಡೇಸ್ ಚಾಲೆಂಜ್ ಪ್ರೈವೇಟ್ ಕಂಪ್ನಿ ಅಪ್ಡೇಟ್ ಒಳಗೆ 100 ಡೇಸ್ ಚಾಲೆಂಜ್ ಒಳಗೆ ನಿನ್ನೆ ವಿಡಿಯೋಕನ 15ನೇ ದಿನ ಆತ. ಇವತ್ತು 16ನೇ ದಿನ. ಇವತ್ತು ವಿಡಿಯೋ ಹಾಕಿಲ್ಲ. 16ನೇ ದಿನಕ್ಕೆ ನಾಳೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಒಟ್ಟು 100 ಅಪ್ಡೇಟ್ ಇರ್ತಾವ. 100K ಸಬ್ಸ್ಕ್ರೈಬ್ ಆಕ್ಕಾವ ಇಲ್ಲೋ ಗೊತ್ತಿಲ್ಲ. ಒಟ್ಟು 100K ರೀಚ್ ಆಕೇನೋ ಇಲ್ಲೋ ಗೊತ್ತಿಲ್ಲ. ಬಟ್ ಏನಪ್ಪಾ ಅಂತಂತಂದ್ರೆ 100% ಆಗಿ ನಾನು ಅಪ್ಡೇಟ್ ದಿನ ಕೊಡ್ತೀನಿ. 100 ಡೇಸ್ ಚಾಲೆಂಜ್ ಮುಡ್ತಂತಂದ್ರೆ 100K ಸಬ್ಸ್ಕ್ರೈಬರ್ಸ್ ಆಗಿಲ್ಲಪ್ಪ ಅಂತಂದ್ರೂ ಮತ್ತೆ ಬೇರೆ ಚಾಲೆಂಜ್ ತೊಗೊಂಬರು. ಒಟ್ಟು ಹುಡುಗರಿಗೆ ಮತ್ತು ಫಿಮೇಲ್ಸಿಗೆ, ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿ ಇರೋನು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೋಡ್ರಿ, ನನ್ನ ಕಡೆಯಿಂದ ನಿಮ್ಗೊಂದು ರಿಕ್ವೆಸ್ಟ್ ಏನಪ್ಪಾ ಅಂತಂತಂದ್ರೆ, ನನ್ನ ಕಡೆ ಇನ್ನೊಂದು ಫೋನ್ ಇಲ್ಲ. ಸ್ಕ್ರೀನ್ ನಾನು ಸ್ಕ್ರೋಲ್ ಮಾಡಿ ಕೆಲಸ ಕರೆಕ್ಟ್ ಸ್ಕ್ರೀನಿಗೆ ನನ್ನ ವಾಯ್ಸಿಗೆ ರೀಚ್ ಕೊಡ್ತಿದ್ದೆ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಸ್ಕ್ರೀನಿಗೆ ಮತ್ತು ನನ್ನ ಮಾತಿಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ವೇರಿಯೇಷನ್ ಆದ್ರೂ ಒಂದು ಸ್ವಲ್ಪ ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊರಿ. ಯಾಕಪ್ಪ ಅಂತಂದ್ರೆ ಭಾಳ ಹೆಲ್ಪ್ಫುಲ್ ಐತಿ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ನೋಡಿ ಕೆಲಸ ಈ ವಿಡಿಯೋ ನೋಡಕತ್ತಿದ್ರಿಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ಬಯೋ ಒಳಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಐತಿ. ಸೈಯದ್ ನದಾಫ್ ವ್ಲಾಗ್ ಚಾನಲ್ ಅಂತ ಕೆಲಸ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನೀವು UAN ನಂಬರ್ ಇರ್ತೈತಿ ನಿಮ್ಮ ಹತ್ರ. ಎಷ್ಟೋ ಮಂದಿ ಕಂಪನಿಗೆ ಕೆಲ್ಸಕ್ಕೆ ಹೋಗಿರ್ತಾರ, PF ಕಟ್ ಹಾಕಿರ್ತೈತಿ, ಅದು ಯಾರಿಗೂ ಗೊತ್ತಾಗ್ತಿರೋಲ್ಲ. PF ಒಳಗೆ UAN ನಂಬರ್ ಐತಿ, ಅದು ನನಗೆ ಆಕ್ಟಿವೇಶನ್ ಇಲ್ಲ ಅಣ್ಣ ಅಂತ ಕೆಲಸ ಭಾಳ ಮಂದಿ ಕೇಳ್ತಿದ್ರೆ. ನೆಕ್ಸ್ಟ್ ವಿಡಿಯೋ ಅದ ಐತಿ, ಜೈ RCB ಅಂತ ಕೆಲಸ ಕಾಮೆಂಟ್ ಮಾಡ್ರಿ. ಇಲ್ಲಾಂದ್ರೆ ನೆಕ್ಸ್ಟ್ ಅಂದ್ರೆ UAN ಆಕ್ಟಿವೇಶನ್ ಅಂತ ಕೆಲಸ ಕಾಮೆಂಟ್ ಮಾಡ್ರಿ. UAN ಆಕ್ಟಿವೇಶನ್ ಯಾವ ರೀತಿ ಮಾಡ್ತಾರೆ ಅಂತ ಕೆಲಸ ನಾನು ಸ್ಕ್ರೀನ್ ಮೇಲೆ ತಗೊಂಡ್ಬರ್ತೀನಿ. ಇವತ್ತಿನ ಅಂದ್ರೆ ಜಸ್ಟ್ ಒಂದು EPF ಅಂದ್ರೆ PF ಅಕೌಂಟ್ ಯಾವ ರೀತಿ ನಿಮ್ಮ ಕೈಲಿರೋ ಮೊಬೈಲ್ ಒಳಗನ ಸ್ಟಾರ್ಟ್ ಮಾಡ್ಬೇಕು, ಹೆಂಗ ಲಾಗಿನ್ ಮಾಡ್ಬೇಕು ಅನ್ನೋದನ್ನ ಬಿಗಿನಿಂಗ್ 0ದಿಂದನ ಸ್ಟಾರ್ಟ್ ಮಾಡಾವದೀನಿ. ಬರ್ರಿ, ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಸೀದಾ ನೀವು ನಿಮ್ಮ ಕಡೆ UAN ನಂಬರ್ ಐತಿ, ಪಾಸ್ವರ್ಡ್ ಐತಿ, ಹಂಗ ಲಾಗಿನ್ ಮಾಡಕ್ ಬರತ್ತಿಲ್ಲ. ಪ್ರತಿ ಸಲ ಹೋಗಿ ಆನ್ಲೈನ್ ಸೆಂಟರ್ ಒಳಗೆ ಹೋಗಿನ ನೀವು ಲಾಗಿನ್ ಮಾಡ್ಸಕತ್ತೀರಿ ಅಂತ ಕೆಲಸ ಅಂದ್ರೆ ನಿಮಗೆ ಏನಪ್ಪಾ ಅಂತಂದ್ರೆ ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ನಮ್ಮ ಉತ್ತರ ಕರ್ನಾಟಕದ ಧಾರವಾಡ ಭಾಷೆ ಒಳಗೆ ಇದೊಂದು ವಿಡಿಯೋ ಮಾಡಕತ್ತೀನಿ. ಪಟಾಪಟ್ ಅಂತ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಪಟ್ ಅಂತ ಕೆಲಸ ಮಾಡ್ಕೊಂಡ ಬೆಲ್ ಬಟನ್ ನೋಟಿಫಿಕೇಶನ್ ಆನ್ ಮಾಡ್ರಿ. ಯಾಕಂತಂದ್ರೆ ಗಂಟೆ ಬಡಿಯೋದ ಇಂಪಾರ್ಟೆಂಟ್ ಐತಿ. ಏನಪ್ಪಾ ಅಂತಂದ್ರೆ ನೀವು ಸೀದಾ ಇವಾಗ ಏನ್ ಮಾಡ್ತೀರಿ, ಮೊಬೈಲ್ ಐತಿ ಕೈಯಾಗ, ಪಟ್ನ ಕ್ರೋಮ್ ಬ್ರೌಸರ್ ಇಲ್ಲ ಅಂತಂದ್ರೆ ಗೂಗಲಿಗೆ ಹೋಗಿ EPFO ಅಂತ ಹೊಡೀರಿ. ಇಲ್ಲ ಅಂತಂದ್ರೆ ನಿಮಗೆ ಬೆಸ್ಟ್ ಸಜೆಷನ್ ಅಂತಂದ್ರೆ UAN ಅಂತ ಹೊಡೀರಿ. UAN ಅಂತಂದ್ರೆ ಲಾಗಿನ್ ಅಂತ ಬರ್ತೈತಿ. ಫಸ್ಟ್ ನೀವು ಅದನ್ನ ಟ್ಯಾಪ್ ಮಾಡಿದಿರಿ ಅಂತಂದ್ರೆ ಲೋಡ್ ಆಗಿ UAN ಲಾಗಿನ್ ಅಂತ ಬರ್ತೈತಿ. ಅದನ್ನ ಟ್ಯಾಪ್ ಮಾಡ್ರಿ. ಸೀದಾ ನಿಮಗೆ EPFO ಪೋರ್ಟಲಿಗೆ ಕರ್ಕೊಂಡು ಹೋಗ್ತೈತಿ. EPFO ಕರ್ಕೊಂಡು ಅಂದ್ರೆ ಸ್ಕ್ರೀನ್ ಮೇಲೆ ಆಗತ್ತಲ್ಲ, ಹಿಂಗೆ ನಾನು ಒನ್ ಬೈ ಒನ್ ನಿಮಗೆ ಹೇಳ್ತೇನೆ.
ಹಿಂಗೆ ಬರ್ತೈತಿ ಸ್ಕ್ರೀನ್. ಅವಾಗ ನೀವು ಏನು ಮಾಡ್ರಿಪ್ಪ ಅಂತಂದ್ರೆ ಮ್ಯಾಲ ನಿಮಗೆ ಏನು ಕಂಪ್ನಿಯವ್ರು ಕೊಟ್ಟಿರ್ತಾರಲ್ಲ UAN ನಂಬರ್, ಆ UAN ನಂಬರ್ ಹಾಕ್ರಿ. ಕೆಳಗೆ ಪಾಸ್ವರ್ಡ್ ಜನರೇಟ್ ಆಗಿರ್ತೈತಿ. ನಿಮ್ಮದು ಪಾಸ್ವರ್ಡ್ ಆಲ್ರೆಡಿ ಆನ್ಲೈನ್ ಸೆಂಟರ್ದಾಗ ಕೊಟ್ಟಿರ್ತಾನೆ. ಆನ್ಲೈನ್ ಸೆಂಟರ್ದಾಗ ಕೊಟ್ಟಿದ್ದ ಪಾಸ್ವರ್ಡ್ ಅದನ್ನ ಅಲ್ಲಿ ಹಾಕ್ರಿ. ಆಮೇಲೆ ಸೀದಾ ನೀವು ಏನು ಮಾಡ್ತೀರಿಪ್ಪ ಅಂತಂದ್ರೆ ಏನಿಲ್ಲ, ಲಾಗಿನ್ ಕೊಡ್ರಿ. ಲಾಗಿನ್ ಕೊಟ್ಟ ಅದು ಲೋಡ್ ಆಗಿ 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 ಕರೆಕ್ಟ್ ಟೈಮಿಗೆನ ನೀವೇನು ಆಧಾರ್ ಕಾರ್ಡ್ ಒಳಗೆ ನಂಬರ್ ಕೊಟ್ಟಿರ್ತೀರಲ್ಲ, ಅಂದ್ರೆ PF ಗೆ ಯಾವ ನಂಬರ್ ಕೊಟ್ಟಿರ್ತಿರಲ್ಲ ಆ ನಂಬರಿಗೆ OTP ಹೋಗತಿ. ಆ OTPನ 5 ನಿಮಿಷದೊಳಗೆ ನೀವು ಪಟ್ ಅಂತ ಇಲ್ಲಿ ತಂದು ಹಾಕಿದ್ರಿಪ್ಪ ಅಂತಂದ್ರೆ ಲಾಗಿನ್ ಆಯ್ತು. EPF ಇಷ್ಟ ಲಾಗಿನ್ ಮಾಡೋದು. ನೀವು ಆನ್ಲೈನ್ ಸೆಂಟರಿಗೆ ಹೋಗಿ ಕೆಲಸ 100-200 ರೂಪಾಯಿ ಕೊಟ್ಟ ಕೆಲಸ ಬರೀ ಲಾಗಿನ್ ಮಾಡ್ಸಕ ತಲೆ ನೋಡ್ರಿ, ಲಾಗಿನ್ ಮಾಡ್ಸಕ ತಗೊಂತಾರ, ಹಂಗ ಕ್ಲೈಮ್ ಮಾಡಾಕನು ತಗೊಂತಾರ. ಹಂಗ ಇವಾಗ ನೆಕ್ಸ್ಟ್ ನಾವು ಈಜಿ ಇದ್ದಿದ್ದನ ಅಂದ್ರೆ ಈಗ ಜೀರೋದಿಂದ ಸ್ಟಾರ್ಟ್ ಮಾಡಂತೀವಲ್ಲ, ಜೀರೋದಿಂದ ಹೋಗೋಣ. PF ನಿಮಗೆ ಹೆಲ್ಪ್ ಆಗ್ಲಿ ಅಂತ ಕೆಲಸ ನಿಮ್ಮ ಕೈಲಿರೋ ಮೊಬೈಲ್ ಒಳಗನ ಮಾಡ್ಕೋಬಹುದು ಅನ್ನೋದಕ್ಕೆ ಉದಾಹರಣೆ ಕೊಡಾಕ ನಾನು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಾದ್ರೂ ಒಂದ್ ಸ್ವಲ್ಪ ಗಲ್ತಿ ಅಂದ್ರೆ ಮಿಸ್ಟೇಕ್ ಅಂತ ಆಗಿರ್ತಾವ, ಹಂಗ ಕ್ಷಮೆ ಇರ್ಲಿ. ಇಷ್ಟ ನೋಡ್ರಿ ಲಾಗಿನ್ ಮಾಡೋದು ಇಷ್ಟ. ನೆಕ್ಸ್ಟ್ ಯಾವ ವಿಡಿಯೋ ಲಾಗಿನ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಲ್ಲ ಅದೊಂದು ಸ್ವಲ್ಪ ನನಗೆ ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬರ್ರಿ ಮುಗಿಸೋಣ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು. ನೋಡ್ರಿ, ನೀವು ಲಾಗಿನ್ ಮಾಡಿ ಕೆಲಸ ಅವಾಗ ನೋಡ್ಕೊತ ಇರ್ಬೇಕು. ನಾನು ಭಾಳ ದಿವಸ ಆಗಿತ್ತು ನಾನು UAN ಚೆಕ್ ಮಾಡ್ಕೊಂಡಿರ್ಕಿಲ್ಲ, ಅದ್ರ ಸಲುವಾಗಿ ಪಾಸ್ವರ್ಡ್ ಎಂಟರ್ ಮಾಡ್ಬೇಕು, ಅಂದ್ರೆ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಾಕೈತಿ. ಅವಾಗ ನೀವು ಒನ್ ಟೈಮ್ ಪಾಸ್ವರ್ಡ್ನ ಫಸ್ಟ್ ಒಂದು ಸಲ ಹಾಕಿದ್ರಿಪ್ಪ ಅಂತಂದ್ರೆ ಅದು ಶೋ ಆಕೈತಿ ನಿಮ್ಮ ಪಾಸ್ವರ್ಡ್ ಒಂದು ಎಕ್ಸ್ಪೈರ್ ಆಗೈತೆ ಅಂತೇಳಿ. ಆಮೇಲೆ ಇದೊಂದು ಪೇಜ್ ಶೋ ಆಕೈತಿ. ಇವಾಗ ಫಸ್ಟ್ ಒಳಗೆ ಓಲ್ಡ್ ಪಾಸ್ವರ್ಡ್ ಹಾಕ್ಬೇಕು, ಆಮೇಲೆ ನೀವು ಇವಾಗ ಹೊಸದಾಗಿ ಹಾಕ್ಬೇಕಲ್ಲ ಅದನ್ನು ಹಾಕ್ಬೇಕು. ಅವಾಗ ನೋಡ್ಕೊತ ಇರ್ರಿ. ಏನಪ್ಪ ಅಂತಂದ್ರೆ ನಿಮ್ದು PF ಅಕೌಂಟ್ ಪಾಸ್ಬುಕ್ ಆಗಲಿ ಒಳಗೆ ಏನೇನಾಗತೈತಿ ಪ್ರೊಫೈಲ್ ಆಗಲಿ ಎಲ್ಲ ನೋಡ್ಕೊತ ಇರಿ. ಏನಪ್ಪ ಅಂತಂದ್ರೆ ನಿಮ್ಗೆ ಚಲೋ ಎಲ್ಲ ಪಾಸ್ವರ್ಡ್ ಹೊಸ ಪಾಸ್ವರ್ಡ ಮತ್ತು ಹಳೆ ಪಾಸ್ವರ್ಡ್ ಹಾಕಿದ್ರಿ ಅಂತಂತಂದ್ರೆ ಈಗ ಸ್ಕ್ರೀನ್ ಮೇಲೆ ಶೋ ಆಗತೈತಲ್ಲ ಹಿಂಗೆ. ಇವಾಗ ನ್ಯೂ ಪಾಸ್ವರ್ಡ್ ಹಾಕಾಕತ್ತೀನಿ ನಾನು ನಂದು. ನೋಡ್ರಿ ಇವಾಗ 2ನೇ ಸಲ ಕನ್ಫರ್ಮೇಷನ್ ಕೇಳ್ತೈತಿ, 2ನೇ ಸಲನೂ ಹಾಕ್ಬೇಕು. ಹಾಕಿದ್ರಿಪ್ಪ ಅಂತಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಒಳಗಿರೋ ನಂಬರ್ದು ಒಂದು ಶೋ ಆಗತ್ತೆ ಇಲ್ಲಿ. ಆ ನಂಬರ್ಗೆ ಅದು ನೀಲಿ ಕಲರ್ ಪಾಸ್ ಕಾಣ್ತೈತಲ್ಲ ಅದನ್ನು ಪಾಸ್ ಹೊಡೆದ ಕೆಲಸ ಗೆಟ್ ಆಧಾರ್ OTP ಅದನ್ನು ಹೊಡೆದ್ರಿ ಅಂತಂದ್ರೆ ಆಧಾರ್ ಕಾರ್ಡ್ ಇರುವ ನಂಬರಿಗೆ ನಿಮ್ಮ ಒಂದು OTP ಹೋಗ್ತದೆ. ಆ OTP ನೀವು ಇಲ್ಲಿ ತಂದ ಕೆಲಸ ಆಧಾರ್ OTP ಅಂತೈತಲ್ಲ ಇಲ್ಲಿ ಹಾಕಿದ್ರಿಪ್ಪ ಅಂತಂದ್ರೆ ನಿಮ್ಮ ಒಂದು UAN ಅಂದ್ರೆ PF ಅಕೌಂಟದ ಪಾಸ್ವರ್ಡ್ ಚೇಂಜ್ ಆಕೈತಿ. ನಂದು ಪಾಸ್ವರ್ಡ್ ಎಕ್ಸ್ಪೈರ್ ಆಗಿತ್ತು, ಭಾಳ ದಿವಸ ಆತ ನಾನು PF ನೋಡ್ರಿಕ್ಕಿಲ್ಲ, ಅದ್ರ ಸಲುವಾಗಿ ಎಕ್ಸ್ಪೈರ್ ಆಗಿತ್ತು. ಇದೊಂದು ಪ್ರೊಸೀಜರಿಂದ ಪಾಸ್ವರ್ಡ್ ನಾನು ಚೇಂಜ್ ಮಾಡ್ಕೊಂಡೆ. ಇವಾಗ ಏನಪ್ಪ ಅಂತಂದ್ರೆ ಕ್ಲಿಕ್ ಹಿಯರ್ ಟು ಲಾಗಿನ್ ಐತಲ್ಲ ಅದನ್ನು ಟ್ಯಾಪ್ ಮಾಡಿದ್ರಿಪ್ಪ ಅಂತಂದ್ರೆ ಮತ್ತೆ ನೀವು ಅಫಿಸಿಯಲ್ ಆಗಿ ಲಾಗಿನ್ ಆಗ್ತೀರಿ. ಹಿಂಗಾಗಿ ಲಾಗಿನ್ ಮಾಡ್ಕೋದು ನೋಡ್ರಿ.